ಹಾಯ್ ಹಲೋ ನಮಸ್ಕಾರ ರೈತ ಬಾಂಧವರೇ. ಕೃಷಿ ಸಂಪದ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಹೇಳುತ್ತಾ ಬನ್ನಿ ಸ್ನೇಹಿತರೆ, ಇವತ್ತಿನ ಕರ್ನಾಟಕದ ಅನೇಕ ಮಾರುಕಟ್ಟೆಗಳಲ್ಲಿ ಹೊಸ ಶುಂಠಿ ರೇಟ್ ಎಷ್ಟಿದೆ ಅನ್ನೋದನ್ನು ಸ್ವವಿವರವಾಗಿ ನಿಖರ ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ನೋಡೋಣ. ಮತ್ತು ವಿಶೇಷವಾಗಿ ಹೊಸ ಶುಂಠಿ ರೇಟ್ನಲ್ಲಿ ಎಲ್ಲ ಮಾರುಕಟ್ಟೆಗಳಲ್ಲಿ ಗಣನೀಯವಾಗಿ ಏರಿಕೆಯಾಗಿದೆ. ಗಣನೀಯವಾಗಿ ಈ ರೀತಿ ಏರಿಕೆಯಾಗಲು ಏನು ಕಾರಣ ಮತ್ತು ಪ್ರಮುಖ ಮಾರುಕಟ್ಟೆಗಳಲ್ಲಿ ಜಿಲ್ಲಾವಾರು ಇವತ್ತಿನ ರೇಟ್ ಎಷ್ಟಿದೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ. ಮತ್ತು ಮೊದಲನೇ ಬಾರಿಗೆ ಯಾರೆಲ್ಲ ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ಅವರೆಲ್ಲ ಬೇಗನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ನೇಹಿತರೆ, ಹೀಗೆ ನಿಮ್ಮ ಸಪೋರ್ಟು ಮುಂದುವರಲಿ ಅಂತ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ವಿಶೇಷವಾಗಿ ಹೊಸ ಶುಂಠಿ ರೇಟ್ನಲ್ಲಿ ದಿಢೀರ್ನೆ ಏರಿಕೆಯಾಗಲು ಕಾರಣ, ಮೊದಲನೇ ಕಾರಣ ನಮ್ಮ ರೈತರು ಅನಾವಶ್ಯಕವಾಗಿ ರೇಟ್ ಕಡಿಮೆ ಇದ್ದಾಗ ಹೆಚ್ಚಿನ ಪ್ರಮಾಣದಲ್ಲಿ ಮಾರುಕಟ್ಟೆಗಳಲ್ಲಿ ಮಾರಾಟ ಮಾಡಿದ್ದರಿಂದ ಮತ್ತು ಮುಂಬರುವ ದಿನಗಳಲ್ಲಿ ಬೀಜದ ಶುಂಠಿಗೆ ಹೆಚ್ಚಿನ ಬೇಡಿಕೆ ಇರುವುದರಿಂದ ಹಾಗಾಗಿ ಎಲ್ಲ ಮಾರುಕಟ್ಟೆಗಳಲ್ಲಿ ಹೊಸ ಶುಂಠಿ ರೇಟ್ ದಿಢೀರ್ನೆ ಏರಿಕೆಯಾಗಿದೆ. ಮತ್ತು ಮುಂಬರುವ ದಿನಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇನ್ನೂ ಏರಿಕೆಯಾಗುವ ಸಾಧ್ಯತೆ ಇದೆ ಸ್ನೇಹಿತರೆ. ಯಾರೆಲ್ಲ ಟಾಪ್ ಕ್ವಾಲಿಟಿ ಶುಂಠಿ ಬೆಳೆಗಳನ್ನು ಅದಾವು ಅವ್ರನ್ನೆಲ್ಲ ಇನ್ನೂ ಸ್ಟೋರೇಜ್ ಮಾಡಿ ಇನ್ನೂ 1.5 ತಿಂಗಳವರೆಗೂ ಯಾರೆಲ್ಲ ಸ್ಟೋರೇಜ್ ಮಾಡಿ ಇಟ್ಕೊತೀರಿ ಅವರೆಲ್ಲ ಬಂಪರ್ ಬೆಲೆ ಪಡಿಬೋದು ಸ್ನೇಹಿತರೆ. ಅಲ್ಲಿವರೆಗೂ ತಾಳ್ಮೆಯಿಂದ ಇದ್ದು ಮಾರುಕಟ್ಟೆಗಳ ಆಗುಹೋಗುಗಳನ್ನ ತಿಳ್ಕೊಂಡು ಮಾರಾಟ ಮಾಡಿದರೆ ಇನ್ನೂ ಹೆಚ್ಚಿನ ಬೆಂಬಲ ಬೆಲೆಯನ್ನು ಪಡೆಯಬಹುದು ಸ್ನೇಹಿತರೆ. ಬನ್ನಿ, ಇವತ್ತಿನ ನಮ್ಮ ಹಾಸನ ಇರ್ಬೋದು, ಬೇಲೂರು ಇರ್ಬೋದು, ಇವೆಲ್ಲ ಮಾರುಕಟ್ಟೆಗಳಲ್ಲಿ ಇವತ್ತಿನ ರೇಟ್ ಎಷ್ಟಿದೆ ಅನ್ನೋದನ್ನು ಸ್ವವಿವರವಾಗಿ ಮತ್ತು ನಿಖರವಾದ ಮಾಹಿತಿಯನ್ನು ತಿಳ್ಕೊಂಡು ಬರೋಣ. ವಿಶೇಷವಾಗಿ ನಮ್ಮ ಹಾಸನ ಇರ್ಬೋದು, ಬೇಲೂರು ಇರ್ಬೋದು, ಇವೆಲ್ಲ ಮಾರುಕಟ್ಟೆಗಳಲ್ಲಿ ಒಂದಿನ ಏರಿಕೆ ಒಂದಿನ ಇಳಿಕೆ ಇದೇ ರೀತಿ ನಡೀತಾ ಬಂದಿದೆ ಸ್ನೇಹಿತರೆ. ಆದರೆ ಇವತ್ತಿನ ದಿನ ಎಲ್ಲ ಮಾರುಕಟ್ಟೆಗಳ ಅಪ್ಡೇಟ್ ನೋಡೋದಾದರೆ ಮೊದಲನೇದಾಗಿ ನಮ್ಮ ಹಾಸನ ಮಾರುಕಟ್ಟೆಯಲ್ಲಿ ಇವತ್ತಿನ ಹೊಸ ಶುಂಠಿ ರೇಟ್ ಎಷ್ಟಿದೆ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಇಲ್ಲಿ ಟಾಪ್ ಕ್ವಾಲಿಟಿಲಿಂದ ಹಿಡಿದು ಸ್ವಲ್ಪ ಮಿಡ್ಲ್ ಕ್ವಾಲಿಟಿವರೆಗೂ ರೇಟ್ ಡಿವೈಡ್ ಆಗಿ ಮಾರಾಟ ಆಗ್ತಾಯಿದೆ ಮತ್ತು ಟೆಂಡರ್ ಆಗ್ತಾಯಿವೆ ಸ್ನೇಹಿತರೆ. ಇಲ್ಲಿ ಮೊದಲನೇ ಕ್ವಾಲಿಟಿ ಅದರಲ್ಲಿ ನೋಡೋದಾದರೆ 2400ಲಿಂದ ಶುರುವಾಗಿ ಅದರಲ್ಲಿ ಟಾಪ್ ಕ್ವಾಲಿಟಿ ರೇಟ್ ನೋಡೋದಾದರೆ 2900ವರೆಗೂ ರೇಟ್ ನಡೆದಿದೆ ಅಂತ ಅನ್ಬೋದು. ಮತ್ತು ಇವತ್ತು ಟೆಂಡರ್ ಆಗ್ತಾಯಿವೆ. ಇಲ್ಲಿ ಪ್ರತಿ 60 kg ಬ್ಯಾಗ್ ವಾಷಿಂಗ್ ಶುಂಠಿ. ಮತ್ತೊಂದು ಮಾರ್ಕೆಟ್ ನೋಡೋದಾದರೆ ಬೇಲೂರು ಮಾರುಕಟ್ಟೆಯಲ್ಲಿ ಇವತ್ತಿನ ರೇಟ್ ಸ್ವಲ್ಪ ಒಂದು 50 ರೂಪಾಯಿ ಜಂಪ್ ಆಗಿದೆ ಅಂತ ಅನ್ಬೋದು. 2450ಲಿಂದ ಶುರುವಾಗಿ 2950ವರೆಗೂ ಇಲ್ಲಿ ರೇಟ್ ನಡೆದಿದೆ ಪ್ರತಿ 60 kg ಬ್ಯಾಗಿಗೆ. ಮತ್ತೊಂದು ಮಾರ್ಕೆಟ್ ನೋಡೋದಾದರೆ ಸಾಗರ ಮಾರುಕಟ್ಟೆಯಲ್ಲಿ ರೆಗೋಡಿ ಜಾತಿಯ ಶುಂಠಿ ರೇಟ್ ನೋಡೋದಾದರೆ ಇಲ್ಲಿ ಪ್ರತಿ 60 kg ಬ್ಯಾಗ್ಗೆ 2500ಲಿಂದ ಶುರುವಾಗಿ 2700 ಮತ್ತು 2800ವರೆಗೂ ಟಾಪ್ ಕ್ವಾಲಿಟಿ ಶುಂಠಿ ರೇಟ್ ನಡೆದಿದೆ ಅಂತ ಅನ್ಬೋದು. ಮತ್ತೊಂದು ಮಾರ್ಕೆಟ್ ನೋಡೋದಾದರೆ ಮೈಸೂರು ಮಾರುಕಟ್ಟೆಯಲ್ಲಿ ಪ್ರತಿ 60 kg ಬ್ಯಾಗಿಗೆ 2500ಲಿಂದ ಶುರುವಾಗಿ 2950ವರೆಗೂ ಟಾಪ್ ಕ್ವಾಲಿಟಿ ಶುಂಠಿ ರೇಟ್ ನಡೆದಿದೆ ಮತ್ತು ಇಲ್ಲಿ ಟೆಂಡರ್ ಆಗ್ತಾಯಿದೆ ಸ್ನೇಹಿತರೆ. ಇಲ್ಲಿ ಪ್ರತಿ 60 kg ಬ್ಯಾಗಿಗೆ. ಮತ್ತೊಂದು ಮಾರ್ಕೆಟ್ ನೋಡೋದಾದರೆ ಶಿಕಾರಿಪುರ ಮಾರ್ಕೆಟ್ನಲ್ಲಿ ಪ್ರತಿ 60 kg ಬ್ಯಾಗಿಗೆ ರೆಗೋಡಿ ಜಾತಿಯ ಶುಂಠಿ ರೇಟ್ ನೋಡೋದಾದರೆ ಇಲ್ಲಿ 2300ಲಿಂದ ಶುರುವಾಗಿ 2750ವರೆಗೂ ಮತ್ತು ಅದರಲ್ಲಿ ಟಾಪ್ ಕ್ವಾಲಿಟಿ ಶುಂಠಿ ರೇಟ್ ನೋಡೋದಾದರೆ 2950ವರೆಗೂ ರೇಟ್ ನಡೆದಿದೆ ಅಂತ ಅನ್ಬೋದು ಮತ್ತು ಟೆಂಡರ್ ಆಗ್ತಾಯಿವೆ ಸ್ನೇಹಿತರೆ. ಮತ್ತೊಂದು ಮಾರ್ಕೆಟ್ ನೋಡೋದಾದರೆ ಶಿರಾಳಕೊಪ್ಪದಲ್ಲಿ ಹೊಸ ಶುಂಠಿ ಬೆಲೆಗಳಲ್ಲಿ ನಿನ್ನೆಕ್ಕಿಂತಲೂ ಇವತ್ತು 100 ರೂಪಾಯಿ ಏರಿಕೆ ಆಗಿದೆ ಅಂತ ಅನ್ಬೋದು. ಇಲ್ಲಿ 2500ಲಿಂದ ಶುರುವಾಗಿ ಟಾಪ್ ಕ್ವಾಲಿಟಿ ಶುಂಠಿ ಇದ್ದರೆ 2900ವರೆಗೂ ರೇಟ್ ನಡೆದಿದೆ ಇಲ್ಲಿ ಪ್ರತಿ 60 kg ಬ್ಯಾಗಿಗೆ. ಮತ್ತೊಂದು ಮಾರ್ಕೆಟ್ ನೋಡೋದಾದರೆ ನಮ್ಮ ಬೆಂಗಳೂರು ಮಾರುಕಟ್ಟೆಯಲ್ಲಿ ಪ್ರತಿ 60 kg ಬ್ಯಾಗಿಗೆ 2400ಲಿಂದ ಶುರುವಾಗಿ 2950ವರೆಗೂ ನಮ್ಮ ಯಶವಂತಪುರ ಮಾರ್ಕೆಟ್ನಲ್ಲಿ ರೇಟ್ ನಡೆದಿದೆ ಇಲ್ಲಿ ಪ್ರತಿ 60 kg ಬ್ಯಾಗ್ಗೆ. ಮತ್ತೊಂದು ಮಾರ್ಕೆಟ್ ನೋಡೋದಾದರೆ ನಮ್ಮ
ಹುಬ್ಬಳ್ಳಿ ಮಾರ್ಕೆಟ್ನಲ್ಲಿ ಪ್ರತಿ 60 ಕೆ ಜಿ ಬ್ಯಾಗ್ ರೇಟ್ ನೋಡೋದಾದರೆ ಇಲ್ಲಿ 2400ಲಿಂದ ಶುರುವಾಗಿ 2900ವರೆಗೂ ಟಾಪ್ ಕ್ವಾಲಿಟಿ ಶುಂಠಿ ಇದ್ದರೆ ಈ ರೀತಿ ಟೆಂಡರ್ ಆಗ್ತಾಯಿವೆ ಸ್ನೇಹಿತರೆ. ಮತ್ತು ಇನ್ನೊಂದು ಮಾರ್ಕೆಟ್ ನಮ್ಮ ಲೋಕಲ್ ಮಾರುಕಟ್ಟೆಯಲ್ಲಿ ಹಾವೇರಿ ಮಾರುಕಟ್ಟೆಯಲ್ಲಿ ಪ್ರತಿ 60 ಕೆ ಜಿ ಬ್ಯಾಗ್ಗೆ 2600ಲಿಂದ ಶುರುವಾಗಿ 2800 2900ವರೆಗೂ ಟಾಪ್ ಕ್ವಾಲಿಟಿ ಶುಂಠಿ ರೇಟ್ ಇದ್ದರೆ ಈ ರೀತಿ ರೇಟ್ ನಡೆದಿದೆ ಅಂತ ಅನ್ಬೋದು ಸ್ನೇಹಿತರೆ. ನೋಡ್ತಾ ಇದ್ದಿರಲ್ಲ, ದಿನದಿಂದ ದಿನಕ್ಕೆ ಸ್ವಲ್ಪ ಶುಂಠಿ ಮಾರ್ಕೆಟ್ನಲ್ಲಿ ರೇಟ್ ಏರುಪೇರು ಮತ್ತು ಏರಿಕೆ ಈ ರೀತಿ ನಡೆದಿದೆ. ಈಗ ಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸ್ವಲ್ಪ 200 300 400 ಈ ರೀತಿ ರೇಟ್ ಏರಿಕೆ ಆಗ್ತಾ ಇದೆ ಸ್ನೇಹಿತರೆ. ಅದಕ್ಕಾಗಿ ಯಾರೆಲ್ಲ ಟಾಪ್ ಕ್ವಾಲಿಟಿ ಶುಂಠಿ ಬೆಳೆಗಳದಾವು ಇನ್ನೂ ಸ್ವಲ್ಪ ದಿನ ಕಾಯ್ದು ಮಾರಾಟ ಮಾಡಿದರೆ ಉತ್ತಮ ಸ್ನೇಹಿತರೆ. ಮತ್ತು ಬೀಜದ ಶುಂಠಿಗಳಿಗೆ ಇನ್ನೂ ಹೆಚ್ಚಿನ ಬೇಡಿಕೆ ಇರುವುದರಿಂದ ಸ್ವಲ್ಪ ತಾಳ್ಮೆಯಿಂದ ಮಾರಾಟ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲ ನನ್ನ ರೈತ ಬಾಂಧವರಿಗೂ ಧನ್ಯವಾದ ಹೇಳುತ್ತಾ ಈ ವಿಡಿಯೋನ ಎಲ್ಲ ನನ್ನ ರೈತ ಬಾಂಧವರಿಗೆ ತಲುಪು ಹಾಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.